ಗ್ಯಾರಂಟಿಲಿ ಎಲ್ಲ ತಗೊಂತಾ ಇದ್ದೀರಾ? ತಗೋತಾ ಇದೀವಿ ಏನಂತ ತಗೊಂತಾ ಇದ್ದೀರಾ? 2,000 ರೂಪಾಯಿ ಕರೆಂಟ್ ಬಿಲ್ಲು, ಅಕ್ಕಿ ಎಲ್ಲ ಗ್ಯಾರಂಟಿ ಬಂದೇ ತಗೋತಾ ಇವಾಗ 2 ತಿಂಗಳಿಂದ ಬರ್ತಾ ಇದೆಯಮ್ಮ? ಇಲ್ಲ ಸರ್, ಇಲ್ಲ ಮೇಡಮ್, 2 ತಿಂಗಳಿಂದ ಬಂದಿಲ್ಲ. ಯಾಕೆ ಗೊತ್ತಿಲ್ಲ ಮೇಡಮ್. ಕೇಳಿಲ್ವಾ ನೀವು ಯಾಕೆ ಬರ್ತಿಲ್ಲ ಅಂತ? ಅಂದ್ರೆ ಕೊಡ್ತಾರಲ್ಲ, ಉಳ್ಕೊಳದ ಅಲ್ಲ ಆಗ್ತಾ ಇರ್ತಾರೆ. ಈಗ ಹೊಸ ಅಪ್ಲಿಕೇಶನ್ ಹಾಕ್ತಿದ್ದೀರಾ? ಇಲ್ಲ ಮೇಡಮ್, ಅದು ಹಾಕಿಲ್ಲ. ನಿನ್ನೆಯಿಂದೇನೋ ಜಾರಿಗೆ ಬಂದದ ಅಂತ ಹೇಳ್ತಾರೆ, ಇನ್ನೂ ಹಾಕಿಲ್ಲ. ಏನೇನ್ ಬೇಕಂತ ಹೊಸ ಅಪ್ಲಿಕೇಶನ್ ಅರ್ಜಿ ಹಾಕಕ್ಕೆ? ಗೊತ್ತಿಲ್ಲ ಮೇಡಮ್, ಹೇಳಿರೋ ನಿಮ್ಗೆ ಯಾರು? ಇನ್ನೂ ಹೇಳಿಲ್ಲ ಮೇಡಮ್. ಯಾವಾಗ ತೂಕ ಇಳಿಸ್ಲಾ? ಯಾವಾಗ ಹೋಗಿ ಹಾಕೋದು? ಈಗ ಇವತ್ತಿಲ್ಲ, ನಾಳೆಯಿಂದ ಹಾಕ್ತೀನಿ. ನಾಳೆ ಹಾಕ್ತೀನಿ ಮೇಡಮ್. ಈಗ ಗ್ಯಾರಂಟಿ ಕೊಟ್ರೇನೆ ನೀವು ಓಟ್ ಹಾಕ್ತೀರಾ? ಹಂಗೇನಿಲ್ಲ ಮೇಡಮ್, ಯಾರು ಒಳ್ಳೆ ವ್ಯಕ್ತಿ ಅಂತ ಅನ್ಕೋತಾರೆ, ಅವ್ರಿಗೆ ಹಾಕ್ಲೇಬೇಕಲ್ವಾ. ಈಗ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಗ್ಯಾರಂಟಿ ಕೊಟ್ಟಿರೋರ್ಗೆ ಹಾಕಿದ್ರಾ? ಹೌದು. ನೀವು ಓಟ್ ಹಾಕಿ ಮತ ಹಾಕ್ಬೇಕಾದ್ರೆ ಗ್ಯಾರಂಟಿ ಬೇಕಾ? ಸದ್ಯಕ್ಕೆ ನಮ್ಗೆ ಅವಶ್ಯಕತೆ ಇದೆ, ಬೇಕೇ ಬೇಕು. ಬೇಕೇ ಬೇಕು ಅಂತ ಗ್ಯಾರಂಟಿ ಬೇಕೇ ಬೇಕು. ನಮ್ಮಂತವ್ರಿಗೆ ಬೇಕೇ ಬೇಕು. ಅಮ್ಮ, ಇವಾಗ ನಿಮ್ಗೆ ಏನ್ ಅನುಕೂಲ ಆಗಿದೆ ಗ್ಯಾರಂಟಿಗೆ? ಮೇಡಮ್, ನಾವು ಏನೋ ಸಾಲಗಳಿದ್ದು ಚೀಟಿ ಪಟ್ಟಿ ಕಟ್ಕೊಂಡು ಈಗ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾ ಇದೀವಿ. ಗ್ಯಾರಂಟಿಯಿಂದ ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾ ಇದೀವಿ, ಬಟ್ಟೆ. ಖುಷಿ ಅನ್ಸುತ್ತೆ. ಹೌದು ಮೇಡಮ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗಿದೆ, ಹೆಲ್ಪ್ ಆಗಿದೆ ಮೇಡಮ್. ಬಿಸ್ನೆಸ್ ಮಾಡ್ತಾ ಇರೋದು ಬಟ್ಟೆ ಸಣ್ಣದಾಗಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಇನ್ನೇನ್ ಮಾಡ್ತಿದ್ರ ಮ್ಯಾಮ್? ಈಗ ಕರೆಂಟ್ ಫ್ರೀ ಇರುತ್ತೆ, ಆ ವಿಚಾರ ಬಗ್ಗೆ? ಇಲ್ಲ, ಕರೆಂಟು ಫ್ರೀ ಇದೆ ಮೇಡಮ್, ಏನು ತೊಂದರೆ ಇಲ್ಲ. ಈಗ ಬಸ್ಸು ಫ್ರೀ ಇದೆ ಅಲ್ಲ? ಬಸ್ಸು ಫ್ರೀ ಇದೆ. ವಾರಕ್ಕೆ ತಿಂಗಳಲ್ಲಿ ಒಂದು 4 ಸರಿ 5 ಸರಿ ಓಡಾಡ್ತಿರ್ತೀವಿ. ಬೆಂಗಳೂರು, ಚಾಮರಾಜನಗರ ಸೈಡ್ ಎಲ್ಲ ಬಸ್ಸು ಫ್ರೀ ಇದೆ, ಅನುಕೂಲ. ಎಲ್ಲಿರೋದು ನೀವು? ನಾವು ಸದ್ಯಕ್ಕೆ ಇಲ್ಲೇ ಬೆಂಗಳೂರಲ್ಲೇ ಇರೋದು. ನಾವು ಹಳ್ಳಿಗೆ ಹೋಗ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಬಸ್ಸು ಫ್ರೀ ಇದೆ ನಮಗೆ. ಒಟ್ನಲ್ಲಿ ನೀವು ಗ್ಯಾರಂಟಿಯಿಂದ ಈ ಬಿಸ್ನೆಸ್ ಮಾಡ್ತಾ ಇದೀವಿ ಮೇಡಮ್. ನೋಡಿ ಎಷ್ಟು ಖುಷಿ ಅನ್ಸುತ್ತಲ್ವಾ? ಹೌದು ಹೌದು, ಹೆಲ್ಪ್ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಆಗಿದೆ ಮೇಡಮ್. ಹಂಗಾರೆ ಗ್ಯಾರಂಟಿ ಬೇಕೇ ಬೇಕು. ಗ್ಯಾರಂಟಿ ಬೇಕೇ ಬೇಕು. ಈಗ ಕೊಟ್ಬಿಟ್ಟು ನಿಲ್ಸ್ಬಿಟ್ರೆ ತೊಂದರೆ, ನಮ್ಮಂತವ್ರಿಗೆ ತೊಂದರೆನೇ ತಾನೆ ಮೇಡಮ್. ಇವಾಗ 2 ತಿಂಗಳಾಯ್ತಲ್ಲಮ್ಮ? ಬಂದಿಲ್ಲ, ಅದೇ ಬರ್ತದ, ಒಟ್ಟಿಗೆ ಕೊಡ್ತಾರ, ಕೊಡೋದೇ ಏನಿಲ್ಲ. ಏನೋ ಅವ್ರಿಗೂ ಒಂದು ಸ್ವಲ್ಪ ಅವ್ರವ್ರ ಕಾನೂನುಗಳು ಏನಿದಾವ ಅದೆಲ್ಲ ಆಗ್ಬೇಕಲ್ವಾ ಮೇಡಮ್. ನಿಲ್ಸೋದು ಬೇಡ, ಕೊಡಕ್ಕೆ ಹೇಳಿ. ಯಾಕಂದ್ರೆ ಎಷ್ಟೋ ಜನ ಅದನ್ನೇ ನಂಬ್ಕೊಂಡಿರೋದಲ್ವಾ. ಈಗ ಕೊಟ್ಬಿಟ್ಟು ಆಸೆ ತೋರಿಸ್ಬಿಟ್ಟು ನೀವು ಮಧ್ಯಂತರದಲ್ಲಿ ಕೊಟ್ಟಾಗ ನಿಲ್ಸ್ಬಿಟ್ಟಾಗ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ. ಅಲ್ಲಿ ಯಾವುದೋ ಪಾಪ ತೊಂದರೆನೂ ಆಗುತ್ತೆ. ಅಂದರೆ ಅದು ಕೊಡ್ತಾ ಇದ್ದಾಗ ಏನೋ ಬಡವ್ರ ಬಗ್ರಿಗೆ ಒಳ್ಳೇದಾಗುತ್ತೆ. ಒಂದು ಮೆಡಿಸನ್ನು ಅದು ಇದು ಎಲ್ಲ ಅದನ್ನೇ ನಂಬ್ಕೊಂಡಿರೋರು ಬೇಕಾದಷ್ಟು ಜನ ಅವರಲ್ವಾ. 2,000 ರೂಪಾಯಿಂದ ಏನಮ್ಮ? ಇರಲಿ ಮೇಡಮ್, ಸಣ್ಣ ಅದು 2,000 ರೂಪಾಯಿ ಕೊಟ್ಟ ಕೆಲವು ಜನ, ಎಷ್ಟೋ ಜನ ಖುಷಿಯಾಗಿ ಅವ್ರೆ. ಹೆಣ್ಮಕ್ಳು ಅಂದರೆ ಅವರು ಸ್ವಂತವಾಗಿ ಏನಾದ್ರು ತಗೋಬೋದು, ಮಾಡ್ಬೋದು ಸ್ವತಂತ್ರವಾಗಿ. ಆಗಿದೆ ಮೇಡಮ್. ಹೇಳ್ಬೇಕು ಅಂದ್ರೆ ಥ್ಯಾಂಕ್ಸ್ ಹೇಳ್ಬೇಕು ಯಾರಿಗೆ? ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲ, ಅವ್ರಿಗೆ ಗೊತ್ತು. ಅಂದರೆ ಅವರು ಹೆಣ್ಮಕ್ಳ ಪರವಾಗಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರು, DK ಶಿವಕುಮಾರ್ ಅವರಿಗೆಲ್ಲ ಮಾಡ್ತಾ ಇದ್ದೀನಿ ಮೇಡಮ್. ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆ ದುಡ್ಡೆಲ್ಲ ಕೂಡಿಟ್ಕೊಂಡು ಸಣ್ಣದಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಸ್ನೆಸ್ ಬಟ್ಟೆ, ಮಕ್ಕಳ ಬಟ್ಟೆಗಳು ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ದಿನಕ್ಕೆ ಅಂದ್ರೆ 1,500 2,000 ಆಗುತ್ತಾ. ಅಲ್ಲಲ್ಲಿ ವ್ಯಾಪಾರ ಮಾಡ್ಕೊಂಡು ಅಲ್ಲಲ್ಲಿ ತಂದ್ಕೊಂಡು ರೊಟೇಟ್ ಮಾಡ್ಕೊ ಹೋಗ್ತಾ ಇದ್ದೀನಿ. ಮಾಡಬೇಕು. ಏನಾದ್ರು ಹೆಲ್ಪ್ ಮಾಡಿದ್ರೆ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಬೋದು. ಹೌದು, ಆಗಿದೆ ಮೇಡಮ್. ಥ್ಯಾಂಕ್ ಯು ಸರ್, ಸಿದ್ದರಾಮಯ್ಯ ಸರ್. ಇನ್ನೂ ಮುಂದುವರಿಲಿ ನಿಮ್ಮ ಸರ್ಕಾರ ಅಂತ ಕೇಳ್ಕೊತೀನಿ. ಹೌದು, ಅವ್ರು ಒಳ್ಳೇದಾಗ್ಲಿ. ಅದೇ ಇನ್ನೊಂದು ಏನೋ ಹೇಳ್ತಾ ಇದ್ರು, ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, 5,000 ಮಾಡಿದೀವಿ ಅನ್ನೋಕೆ ಇನ್ನೂ ಖುಷಿಯಾಗಿತ್ತು. 5,000 ಮಾಡಾರ ಅಂತ. ಇಲ್ಲ ಮೇಡಮ್, ಅಷ್ಟೇ ಕೊಡ್ಲಿ. ಪಾಪ ಸರ್ಕಾರ ಉದ್ಧಾರ ಆಗೋದು ಬೇಡವಾ? ನಾವು ನಮ್ಮ ಆಸೆ ಏನೋ ಬೇಕಾದಷ್ಟಿದೆ, ಅಷ್ಟೇನು ಬೇಡ. ಸದ್ಯಕ್ಕೆ ಕೊಡ್ತಾವ್ರಲ್ಲ, ಅದು ಕಂಟಿನ್ಯೂ ಆಗಲಿ ಅಷ್ಟೇ. ಸರಿ ಮೇಡಮ್. ನಿಲ್ಸೋದು ಬೇಡ ಮೇಡಮ್, ನಿಲ್ಸ್ಬಿಟ್ಟು ತೊಂದ್ರೆನೇ. ಎಷ್ಟೋ ಜನಕ್ಕೆ ತೊಂದರೆ ಇತ್ತ. ನಾವೇನೋ ಹೆಂಗೋ ಈಗ ಬಿಸ್ನೆಸ್ ಮಾಡ್ಕೊ ಹೋಗ್ತಾ ಇದೀವಿ. ಪಾಪ ಇನ್ನೂ ವಯಸ್ಸಾದವರು ಅವರೆಲ್ಲ ಇದಾರಲ್ವಾ, ಅವ್ರಿಗೆಲ್ಲ ಬೇಕೇ ಬೇಕು. ಏನಿಲ್ಲ ಮೇಡಮ್, ಅವೆಲ್ಲ ಸುಳ್ಳು. ಅದೆಲ್ಲ ಏನಿಲ್ಲ ಬಿಡಿ, ಅಡ್ಜಸ್ಟ್ಮೆಂಟ್ ಇರ್ತದ. ಕೊಡೋರ ಎಲ್ರಿಗೂ ಕೊಡೋಕ್ಕಾಗದ? ಯಜಮಾನ್ರು ಒಬ್ರಿಗೆ ಅಂತ ಮಾಡೋರೆಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊ ಹೋಗ್ಲಿ ಅಷ್ಟೇ, ನಿಲ್ಸೋದು ಬೇಡ.